OTTಲಿ ರಿಲೀಸ್ ಡೇಟ್ ಘೋಷಣೆಯಾಗಿದ್ದರೂ ಥಿಯೇಟರ್ನಲ್ಲಿ ಕಾಟೇರ ಆರ್ಭಟ ನಿಂತಿಲ್ಲ. 38ನೇ ದಿನವೂ ಕೆಲವೆಡೆ ಸಿನಿಮಾ ಹೌಸ್ಫುಲ್ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆರ್ಭಟಕ್ಕೆ ಹಳೆಯ ಸಿನಿಮಾ ದಾಖಲೆಗಳೆಲ್ಲ ಧೂಳಿಪಟವಾಗಿದೆ. ಬರೀ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಹೊಸ ದಾಖಲೆ ಬರೆದಿದೆ. ಡಿಸೆಂಬರ್ 29ಕ್ಕೆ ಬಿಡುಗಡೆಯಾಗಿದ್ದ ಕಾಟೇರ ಸಿನಿಮಾ ಅದ್ಭುತ ರೆಸ್ಪಾನ್ಸ್ ಗಿಟ್ಟಿಸಿಕೊಂಡಿತ್ತು. ನಿಧಾನವಾಗಿ ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಸೆಳೆಯಲು ಆರಂಭಿಸಿತು. ಕೋಟಿ ಕೊಳ್ಳೆ ಹೊಡೆದು ಬಾಕ್ಸ್ ಆಫೀಸ್ ಶೇಕ್ ಮಾಡಿತು. ಈಗಾಗಲೇ 200 ಕೋಟಿ ರು ಅಧಿಕ ಕ್ರಾಸ್ ಕಲೆಕ್ಷನ್ ಮಾಡಿ ಸಿನಿಮಾ ಸದ್ದು ಮಾಡಿದೆ. ತರುಣ್ ಸುಧೀರ್ ನಿರ್ದೇಶನದ, ಕಲಾವಿದರ ಅಭಿನಯ, ಜಡೇಶ್ ತರುಣ್ ಕತೆ, ಚಿತ್ರಕಥೆ ಪ್ರೇಕ್ಷಕರ ಫಿದಾ ಆಗಿದ್ದಾರೆ. 70ರ ದಶಕದ ಕರ್ನಾಟಕದ ಹಳ್ಳಿಯರ ಕಥೆಗಳನ್ನು ತೆರೆಗೆ ತಂದು ಚಿತ್ರತಂಡ ಗೆದ್ದಿದೆ. ಕುಲುಮೆಯಲ್ಲಿ ಕೆಲಸ ಮಾಡುವ ಕಾಟೇರನಾಗಿ ದರ್ಶನ್ ಅಭಿಮಾನಿಗಳ ಮನೆ ಗೆದ್ದಿದ್ದಾರೆ. ಕಮರ್ಷಿಯಲ್ ಅಂಶಗಳ ಜೊತೆಗೆ ಕಾಟೇರ ಸಿನಿಮಾ ಒಳ್ಳೆ ಕಥೆಯನ್ನು ಹೊತ್ತು ಬಂದಿದೆ. ಜನರ ಮನಸ್ಸಿಗೆ ಬಹಳ ಹತ್ತಿರವಾಗುವಂಥ ವಿಚಾರಗಳನ್ನು ಒಳಗೊಂಡು ಸದ್ದು ಮಾಡುತ್ತಿದೆ. ಸದ್ಯ ಕಾಟೇರ ಸಿನಿಮಾ ಬುಕ್ ಮೈ ಶೋನಲ್ಲಿ ಹೊಸ ದಾಖಲೆ ಬರೆದಿದೆ. 38 ದಿನಕ್ಕೆ ಬರೀ ಬುಕ್ ಮೈ ಶೋನಲ್ಲಿ 10 ಲಕ್ಷಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿದೆ. ಈ ದಾಖಲೆ ಬರೆದ ಮೊದಲ ಕನ್ನಡ ಸಿನಿಮಾ ಕಾಟೇರ. ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವ ಕನ್ನಡ ಸಿನಿಮಾಗಳು ಎನ್ನುವ ಪಟ್ಟಿಯಲ್ಲಿ KGF ಸರಣಿ ಹಾಗೂ ಕಾಂತಾರ ಮೊದಲ ಸ್ಥಾನದಲ್ಲಿವೆ. ಆದರೆ ಆ 3 ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 5 ಭಾಷೆಗಳಲ್ಲಿ ತೆರೆ ಕಂಡಿದ್ದವು. ಆದರೆ ಕಾಟೇರ ಕನ್ನಡದಲ್ಲಿ ಮಾತ್ರ ಬಿಡುಗಡೆಗೊಂಡಿದೆ. 200 ಕೋಟಿಗೂ ಅಧಿಕ ಕ್ರಾಸ್ ಕಲೆಕ್ಷನ್ ಮಾಡಿದೆ. KGF ಸರಣಿ ಹಾಗೂ ಕಾಂತಾರ ಸಿನಿಮಾ ಕರ್ನಾಟಕದಲ್ಲೂ ಬೇರೆ ಭಾಷೆಗಳಲ್ಲಿ ಬಿಡುಗಡೆಯಾಗಿದ್ದವು. ಆದರೆ ಕಾಟೇರ ಬರೀ ಕನ್ನಡದಲ್ಲಿ ಮಾತ್ರ ತೆರೆ ಕಂಡು ಪ್ರದರ್ಶನ ಕಾಣುತ್ತಿದೆ. ಕೇವಲ ಬುಕ್ ಮೈ ಶೋನಲ್ಲಿ 10 ಲಕ್ಷಕ್ಕೂ ಅಧಿಕ ಟಿಕೆಟ್ ಮಾರಾಟವಾಗಿ ಕಾಟೇರ ಸಂಚಲನ ಸೃಷ್ಟಿಸಿದೆ ಎಂದು ಚರ್ಚೆ ಆಗುತ್ತಿದೆ. ಈ ಸುದ್ದಿ ಕೇಳಿ ದರ್ಶನ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಕಾಂತಾರ ಹಾಗೂ KGF ಬುಕ್ ಮೈ ಶೋ ಟಿಕೆಟ್ ಬುಕ್ಕಿಂಗ್ ಬಗ್ಗೆ ಪಕ್ಕಾ ಮಾಹಿತಿ ಸಿಕ್ಕಿಲ್ಲ. ಆದರೆ ಕರ್ನಾಟಕದಲ್ಲಿ ಕಾಂತಾರ ಚಿತ್ರ 1 ಕೋಟಿ ಟಿಕೆಟ್ ಮಾರಾಟವಾಗಿ ಒಂಬಾಳೆ ಸಂಸ್ಥೆ ಹೇಳಿಕೊಂಡಿತ್ತು. ಬರೀ ಬುಕ್ ಮೈ ಶೋ ಸೈಟ್ನಲ್ಲಿ ಮಾತ್ರ ಕಾಟೇರ 10 ಲಕ್ಷ ಟಿಕೆಟ್ ಮಾರಾಟವಾಗಿದೆ. ಇನ್ನು ಥಿಯೇಟರ್ಗಳಲ್ಲೇ ದೊಡ್ಡ ಮಟ್ಟದ ಪ್ರೇಕ್ಷಕರು ಕ್ಯೂ ನಿಂತು ಟಿಕೆಟ್ ಖರೀದಿ ಮಾಡಿದ್ದಾರೆ. 50 ದಿನ ಪೂರೈಸುವುದಕ್ಕೂ ಮುನ್ನ ಕಾಟೇರ ಸಿನಿಮಾ OTTಗೆ ಬರುತ್ತಿದೆ. ZEE5ನಲ್ಲಿ ಫೆಬ್ರವರಿ 9ಕ್ಕೆ ಸಿನಿಮಾ ಸ್ಟ್ರೀಮಿಂಗ್ ಆಗುತ್ತಿದೆ. ಈಗಾಗಲೇ ಈ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿದೆ. ಅಭಿಮಾನಿಗಳು ಇನ್ನೊಂದು ವಾರ ಮುಂದೂಡಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಮನವಿ ಮಾಡುತ್ತಿದ್ದಾರೆ. ಆದರೆ ಸಿನಿಮಾ ರಿಲೀಸ್ ಆಗಿ 43 ದಿನಗಳ ಬಳಿಕ OTT ಸ್ಟ್ರೀಮಿಂಗ್ ಒಪ್ಪಂದವಾಗಿತ್ತು ಎನ್ನಲಾಗುತ್ತಿದೆ. ಕಾಟೇರ ಚಿತ್ರವನ್ನು ತೆಲುಗು, ತಮಿಳಿಗೂ ಡಬ್ ಮಾಡಿ ರಿಲೀಸ್ ಮಾಡುವಂತೆ ಅಭಿಮಾನಿಗಳು ಮನವಿ ಮಾಡಿದರು. ಈ ಬಗ್ಗೆ ಚಿತ್ರತಂಡ ಸಹ ಪ್ರತಿಕ್ರಿಯಿಸಿತ್ತು. ಇದೀಗ ತೆಲುಗು, ತಮಿಳು ವರ್ಷನ್ ನೇರವಾಗಿ OTTಗೆ ಬರುವ ಸುಳಿವು ಸಿಗುತ್ತಿದೆ. ಸದ್ಯ ನಟ ದರ್ಶನ್ ಡೆವಿಲ್ ಸಿನಿಮಾ ಕಡೆ ಮುಖ ಮಾಡಿದ್ದಾರೆ. ಮಿಲನ ಪ್ರಕಾಶ್ ಈ ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ.